ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಸಖತ್ತು ಟೇಸ್ಟಿಯಾಗಿ ಅಷ್ಟೇ ರುಚಿಯಾಗಿರುವ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಹೀರೆಕಾಯಿ ತೋವೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟು ದಿನ ನಾನು ಹೇರ್ ಕೇರ್ ಸೀರೀಸ್ನ ಮಾಡಿದ್ದೆ. ಇವತ್ತಿಂದ ಸ್ವಲ್ಪ ಕಿಚನ್ನಲ್ಲಿ ಒಂದು ಟೇಸ್ಟಿ ರೆಸಿಪಿ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಹೀರೆಕಾಯಿನ ಆಲ್ಮೋಸ್ಟ್ ಒಂದು 3/4 kg ಆಗೋಷ್ಟು ಹೀರೆಕಾಯಲ್ಲಿ ಮಾಡುವ ತೊವೆಯನ್ನು ತೋರಿಸ್ತಾ ಇದ್ದೀನಿ. 3/4 kg ಆಗೋಷ್ಟು ಹೀರೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಇಲ್ಲಿ ಹಚ್ತಾ ಇದ್ದೀವಲ್ಲ ಅಷ್ಟು ಆ ಸೈಜಲ್ಲಿ ಹಚ್ಚಿಟ್ಕೊಂಡ್ರೆ ಆಗುತ್ತೆ. ಒಂದೇ ಸೈಜಲ್ಲಿ ಹೆಚ್ಚಿಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟೂ ಕೂಡ ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಹೀರೆಕಾಯಿನ 3/4 kg ಆಗೋಷ್ಟು ಹೆಚ್ಚಿಟ್ಕೊಂಡಿದ್ದಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಜಾಮ್ ಟೊಮೊಟೊ ತೊಗೊಂಡಿದ್ದೀವಿ ನಾವಿಲ್ಲಿ. ನಿಮಗೆ ಜಾಮ್ ಟೊಮೊಟೊ ಇಷ್ಟ ಆಗಲಿಲ್ಲ ಅಂತಂದರೆ ಹುಳಿ ಟೊಮೊಟೊನೇ ಬಳಸ್ಬೋದು. ನಾವು ಆಲ್ಮೋಸ್ಟ್ ಮನೆಯಲ್ಲಿ ಜಾಮ್ ಟೊಮೊಟೊ ಬಳಸೋದ್ರಿಂದ ಅದನ್ನೇ ಯೂಸ್ ಮಾಡ್ತಿದ್ದೀವಿ. ಇವಾಗ ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು. ದಪ್ಪಕ್ಕೆ ಹೆಚ್ಚಕ್ಕಾಗಲ್ಲ, ಸಣ್ಣ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಚಿಟ್ಕೊಳ್ಳೋದು. 3 ಟೊಮೊಟೊ ಹಚ್ಚಿದಾದ್ಮೇಲೆ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಬೇಕು. ಅದ್ರ ಜೊತೆನೇ ಹಾಕೋದು. ಇಲ್ಲಿ ಆ್ಯಕ್ಚುಲಿ ರುಬ್ಬೋದಕ್ಕೆ ತೆಂಗಿನಕಾಯಿ ಬಳಸೋದಿಲ್ಲ, ಬದಲಾಗಿ ನಾವು ಹಾಗೆ ಡೈರೆಕ್ಟಾಗಿ ತೆಂಗಿನಕಾಯಿ ತುರಿನ ಹಾಕೋದು. ಎಲ್ಲದನ್ನು ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಈ ರೀತಿಯಾಗಿ ಹೀರೆಕಾಯಿ, ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿನ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಹೀರೆಕಾಯಿಂದ ಯಾವ್ಯಾವ ರೆಸಿಪೀಸ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾನು ಟೇಸ್ಟ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಇವಾಗ ಎಲ್ಲ ಹೆಚ್ಚಿಟ್ಕೊಂಡಿದ್ದಾದ್ಮೇಲೆ ಇವಾಗ ಮಾಡೋ ಪ್ರೊಸೀಜರು ನಾನು ಡೈರೆಕ್ಟಾಗಿ 1 ಪಾಟ್ ರೆಸಿಪಿ ಥರನೇ ಮಾಡೋದ್ರಿಂದ ಕುಕ್ಕರಲ್ಲೇ ಎಲ್ಲ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು 1/4 kg ಆಗೋಷ್ಟು ಹೆಸರು ಬೇಳೆನ ನೀಟಾಗಿ ಅದರಲ್ಲಿ ಧೂಳುಗೀಳು ಏನಾದರೂ ಇದ್ದರೆ ನೀಟಾಗಿ ತೆಗೆದಿಟ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಬೇಕು. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಹೀಗೆ ಕಂದು ಬಣ್ಣ ಬರೋ ತನಕ ನೀಟಾಗಿ ಹುರ್ಕೊಬೇಕು. ಕಮ್ಮಿ ಉರಿ ಕೊಟ್ಬಿಟ್ಟು ಒಂದು 5 ನಿಮಿಷ ಕಂದು ಬಣ್ಣ ಬರೋ ತನಕ ಹುರಿದಿದ್ದಾದಮೇಲೆ ಈಗ ಅದೇ ಕುಕ್ಕರ್ಗೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಹೀರೆಕಾಯಿ, ಟೊಮೊಟೊ ಮತ್ತು ತುರಿದಿಟ್ಕೊಂಡಿದ್ವಲ್ಲ ಕಾಯಿ, ಅವು 3 ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ಎಲ್ಲ, ಅಳತೆಗೆ ತಕ್ಕಂತೆ ಒಂದು ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು. ಇವಾಗ ಕಮ್ಮಿ ಉರಿ ಕೊಟ್ಟು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಕಡೆ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಈ ರೀತಿಯಾಗಿ ತರಿಯಾಗಿ ರುಬ್ಬಿಟ್ಕೊಬೇಕು. ಇವಾಗ ರುಬ್ಬಿರೋ ಮಿಶ್ರಣನ ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ಎಲ್ಲದನ್ನು, ಅದ್ರ ಜೊತೆಗೆ ಇದನ್ನು ರುಬ್ಬಿರೋ ಮಿಶ್ರಣನ ಸೇರಿಸ್ಬೇಕು. ಸೇರಿಸಿದಾದ್ಮೇಲೆ ನೀಟಾಗಿ ಹೀಗೆ ಬುಡದಿಂದ ನೀಟಾಗಿ ಕಲಕಬೇಕು. ಇದನ್ನ ನೀರೆಲ್ಲ ಇರುತ್ತಲ್ವ, ಖಾರ ಎಲ್ಲ ಹಿಡಿಯೋಂಗೆ ನೀಟಾಗಿ ಕಲಕಬೇಕು ಅದನ್ನು. ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗ್ಸಿದ್ರೆ ಆಯಿತು. 3 ವಿಷಲ್ ಕೂಗ್ಸಿದ್ರೇ ತುಂಬ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿದು ನೀಟಾಗಿ ಅದು ಬೆಂದೋಗಿರುತ್ತೆ. ನಿಮಗೆ ಖಾರ ಇನ್ನಷ್ಟು ಬೇಕು ಅಂತಂದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾನೇ ಸೇರಿಸ್ಕೊಬೋದು. ಕಮ್ಮಿ ತಿನ್ನೋರಿಗೆ ಕಮ್ಮಿ ಹಾಕ್ಕೊಳ್ಬೋದು. ಇವಾಗ ಕುಕ್ಕರ್ ವಿಷಲ್ ಕೂಗಿದಾಯಿತು. ಅದಾದಮೇಲೆ ಕಂಪ್ಲೀಟಾಗಿ ತಣ್ಣ ಆಗಬೇಕು ಅದು. ಅದಾದಮೇಲೆ ಇವಾಗ ವಿಷಲ್ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಹೊಂದ್ಕೊಂಡಿದೆ. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಹೊಂದ್ಕೊಂಡಿದೆ. ಇವಾಗ ಕೊನೆಯಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಏನು ಅಂತಂದರೆ, ಸ್ವಲ್ಪ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಒಂದು ಬೌಲ್ಗೆ ಹಿಂಡ್ಕೊಂಡು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಆ ನಿಂಬೆಹಣ್ಣಿನ ರಸನ ಇದಕ್ಕೆ ಮಿಕ್ಸ್ ಮಾಡಬೇಕು. ಆವಾಗಲೇ ಮಾತ್ರ ಸಖತ್ತು ಟೇಸ್ಟಿಯಾಗಿರೋ ಹೀರೆಕಾಯಿ ತೊವೆ ರೆಡಿ ಆಗೋದು. ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಅನ್ಬೋದು. ನೀವು ಇದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಒಂದು ಒಳ್ಳೆ ರುಚಿನೇ ಸಿಗುತ್ತೆ ನಿಮಗೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬ್ರಾಹ್ಮಣರ ಶೈಲಿಯಲ್ಲಿ ಹೀರೆಕಾಯಿ ತೊವೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನನಗನ್ಸುತ್ತೆ ಈ ವೆದರ್ಗೆ ಒಂದೊಳ್ಳೆ ರೆಸಿಪಿನೇ ಇದು ಅಂತಲೇ ಅನ್ಬೋದು. ನೀವು ಮನೆಯಲ್ಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಖಂಡಿತವಾಗ್ಲೂ ಈ ವೆದರ್ಗೆ ಒಂದೊಳ್ಳೆ ರೆಸಿಪೀಸ್ ಆಗಿರುತ್ತೆ ಇದು. ಇನ್ನು ಇದಾಗಿತ್ತು ಇವತ್ತಿನ ಟೇಸ್ಟಿ ರೆಸಿಪೀಸ್ನ ಸೀರೀಸ್ 1. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.